ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ಕೌತುಕ ಕ್ಷಣಕ್ಕೆ ಜನರು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಇದಕ್ಕೆ ಪರೋ ವಿರೋಧಗಳು ಕೂಡ ಈಗಾಗಲೇ ವ್ಯಕ್ತವಾಗ್ತಿದ್ದು, ಹಾಗಾದ್ರೆ ಜನರು ಏನು ಹೇಳ್ತಾರೆ ಬನ್ನಿ ಜಿ ಕನ್ನಡ ಜನರನ್ನ ಮಾತಾಡಿಸ್ಕೊಂಡು ಬರುತ್ತೆ. ಸರ್, ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ ಇದರ ಬಗ್ಗೆ? ರಾಮನ ಬಗ್ಗೆ ನೋಡ್ರೆ ನಮ್ಮ ಈಗ ಸನಾತನ ಧರ್ಮದ್ದು ಹಿಂದಿನ ಹಿಡಿದು ಬಂದಿದ್ದು ಈಗ 1000 ವರ್ಷಗಳಿಂದ ರಾಮಂದು ಇದು ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಏನೂ ಆಗಿರಲಿಲ್ಲ. ಇವಾಗೇನೋ ಒಂದು ಇದರ್ಲಿಂದ ಉದ್ಘಾಟನೆ ಮಾಡಿದ್ದಾರೆ. ಅದು ಉದ್ಘಾಟನೆಗೋಸ್ಕರ ಜನ ಅವರವರ ಒಂದು ಖುಷಿ ಇದೆ ಅವರಿಗೆ. ನಾವು ಹೋಗಬೇಕು, ನೋಡಬೇಕು, ಇಷ್ಟು ವರ್ಷದಿಂದ ಉಳ್ಕೊಂಡಿದ್ದು ಇವತ್ತೇನೋ ಒಂದು ಬೆಳಕಿಗೆ ಬಂದಿದೆ ಅಂತೇಳಿ ಅದೇ ಖುಷಿಲಿಂದ ಏನಪ್ಪ ಅಂದ್ರೆ ಜನ ಹೋಗ್ತಾ ಇದ್ದಾರೆ. ಸರ್, ಕೋರ್ಟಲ್ಲಿತ್ತು, ವಾದ ವಿವಾದಗಳಾಯಿತು, ಬಟ್ ಈಗ ರಾಜಕೀಯ ಕೆಸರಾಟ ಶುರು ಆಗಿರುವಂಥದ್ದು, ಏನು ಹೇಳ್ತೀರಾ? ಮೇಡಮ್ ಅವರೇ, ರಾಜಕಾರಣ ಅಂತೂ ಅದು ನಾವೇನು ಹೇಳೋಕ್ಕಾಗಲ್ಲ. ರಾಜಕಾರಣ ಅವ್ರವ್ರ ವೈಯಕ್ತಿಕ, ನಾನೇ ಬರಬೇಕಂತ ಇವರು, ನಾನೇ ಬರಬೇಕಂತ ಅವರು. ಆದರೂ ಮೋದಿ ಅವ್ರದ್ದು ಆ ಥರ ಅಲ್ಲ. ಅವರೇನಪ್ಪ ಅಂತಂದ್ರೆ ನಮ್ಮ ಎಲ್ಲ ಹಿಂದೂ ಧರ್ಮಕ್ಕಾಗಿ ಅವ್ರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಏನು ನಿಮಗೆ ಅವಕಾಶ ಸಿಕ್ಕರೆ ಹೋಗ್ತೀರಾ ಅಯೋಧ್ಯೆಗೆ? ಅವಕಾಶ ಸಿಕ್ಕರೂ ಹೋಗ್ತೀನಿ, ಸಿಗಲಾದಿದ್ರೂ ಹೋಗಿ ನೋಡಿ ಬರ್ತೀನಿ ಮೇಡಮ್. ನಾವು ಹಿಂದುವಾಗಿ ಹುಟ್ಟಿವಿ ಅಂದ ಬಳಕ ಒಂದು ಸಾರಿ ಕಾಶಿ ಮತ್ತು ಅಯೋಧ್ಯೆ ಹೋಗಲೇಬೇಕು. ಯಾವುದೇ ಹಿಂದೂದವ್ರು ಯಾರೇ ಇರಲಿ, ಹುಟ್ಟಿದ ಬಳಕ ಅವ್ರು ಏನಪ್ಪ ಅಂದ್ರೆ ಅಯೋಧ್ಯೆ ಮತ್ತು ಕಾಶಿ ಹೋಗಲೇಬೇಕು. ಹಾಂ, ನೀವು ಅಯೋಧ್ಯೆ ಹೋಗ್ಬೇಕನ್ನೋ ನಿಮ್ಮ ಇಲ್ಲ ನಾನು ಹೋಗ್ತೀನಿ ಮೇಡಮ್, ಕಂಪಲ್ಸರಿ ಹೋಗ್ತೀನಿ ನಾನು. ಅಯೋಧ್ಯ ನಮಗೆ ಹಿಂದೂಗಳ ಒಂದು ಪುರಾಣ ಇದೆ ಮೇಡಮ್. ಅಯೋಧ್ಯ ಇವತ್ತು ಬೇಕಾದಕ್ಕೆ ಮುಖ್ಯವಾಗಿದ್ದು ಇವತ್ತು ರಾಜಕೀಯವಾಗಿ ಅಂತ ಹೇಳ್ತಾ ಇರೋದಲ್ಲ. ರಾಮಾಯಣ ಹುಟ್ಟಿದ್ದು ವಾಲ್ಮೀಕಿಯಿಂದ. ಅಯೋಧ್ಯ ನಮಗೆ ಮುಖ್ಯವಾಗಿದ್ದು ಬಹಳ ಹಿಂದೂಗಳಿಗೆ. ಹಿಂದೂಗಳು ಅನ್ನೋದಲ್ಲ, ಭಾರತೀಯರು ಅಂತ ಎಲ್ಲಿದ್ರು ಎಲ್ರಿಗೂ ಅದು ಸಮಾನ. ಅಯೋಧ್ಯೆ ಎಲ್ರಿಗೂ ಅಧಿಕಾರ ಇದೆ. ಹೋಗಬೇಕು ಅನ್ನೋದು ಮುಖ್ಯ ಅಲ್ಲ, ಬರಬೇಕು ಅನ್ನೋದು ಮುಖ್ಯ ಅಲ್ಲ. ಹಿಂದೂಗಳಾಗಿ ಇವಾಗ ಏನಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ನಾನ ಮಾಡಿ ಮುಖ ತೊಳ್ಕೊಬೇಕಂದ್ರೆ ಪ್ರಶ್ನೆ ಆಯ್ತು. ಹಾಗೆ ಹಿಂದೂಗಳಿಗೆ ರಾಮ ಒಂದು ಪುರಾಣ ಇದ್ದಾಗೆ. ಯಾವುದೇ ಒಂದು ಕೋರ್ಟ್ಗೆ ಹೋಗಲಿ, ಲಾಯರ್ ಜಡ್ಜ್ ಹತ್ರ ಹೋಗಲಿ, ಫಸ್ಟ್ ನಮ್ಗೆ ರಾಮಾಯಣ ಮಹಾಭಾರತ ಬುಕ್ಗಳು ಕೊಡ್ತಾರೆ ಹೊರತು ಬೇರೆ ಯಾವ ಬುಕ್ಗಳು ಕೊಡೋಲ್ಲ. ಡಿಕ್ಷನರಿ ಯಾವುದು ಕೊಡೋಲ್ಲ, ಓದ್ಕೊಳ್ಳಿ ಅಂತ. ಆ ಥರ ಇರೋ ಪ್ರಶ್ನೆಗಳೇ ರಾಮಾಯಣ ನಮ್ಗೆ ಮುಖ್ಯವಾದ್ದು. ಯಾಕಂದರೆ ಇದು 40-50 ವರ್ಷದ ಒಂದು ಕನಸು ಹಿಂದೂಗಳ. ಅದಕ್ಕೆ ರಾಜಕೀಯವಾಗಿ ಮಾತಾಡಿದ್ರೆ ಬಹಳ ಎಲ್ಗೋ ಹೋಗುತ್ತೆ ಬಿಡಿ. ಯಾಕಂದರೆ ನೋಡಿ, ಒಂದು ಕೆಲಸ ಇವಾಗ ಒಂದು ಕೆಲಸ ಆಗಿಬಿಟ್ಟಿದೆ. ಎಕ್ಸಾಂಪಲ್, ನಾವೇನ ಇವಾಗ ಇಂಡಿಯನ್ ಫ್ಲಾಗಲ್ಲಿ ಒಂದು ಕಾಂಗ್ರೆಸ್ ಬಾವುಟ ಬರುತ್ತೆ, ಅವಾಗ ಕಾಂಗ್ರೆಸ್ ಅವ್ರು ಅಂದ್ಕೊಂಡ್ಬಿಡ್ತೀರಿ. ಇವಾಗ ಮಾಮೂಲಿ ರೈತರಾದ ಒಂದು ಬಟ್ಟೆ ಹಾಕೊಂಡಿದ್ರೆ JDS ಅಂದ್ಕೊಂಡ್ಬಿಡ್ತೀರಿ. ಈ ಹಿಂದೂ ಬಾವುಟನೋ ಹಿಂದೂ ಒಂದು ಫ್ಲಾಗ್ ಹಾಕೊಂಡ್ಬಿಟ್ಟ ತಕ್ಷಣ ಅದು BJP ಅಂದ್ಕೊಂಡ್ಬಿಡ್ತೀವಿ. ಅದು ತಪ್ಪು. ಯಾವ ಪಕ್ಷ ಅಲ್ಲ, ಮುಖ್ಯವಾಗಿದ್ದು ಜನರಿಗೆ ವ್ಯಕ್ತಿತ್ವ ಒಳ್ಳೆ ಮಾಡೋ ಮನೋಭಾವನೆ ಬೇಕಿಲ್ಲ. ರಾಜಕೀಯದಲ್ಲಾಗಲಿ ಯಾರೇ ಮಾಡಿ ಸೇವೆ ಮಾಡೋ ಮನೋಭಾವನೆ ನಮ್ಮಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಒಳ್ಳೇದಾಗತ್ತೆ. ಯಾಕಂತ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಒಳ್ಳೆಯವರು ಅಂದ್ಕೊಳ್ಳೋದು ಬೇಡ. ಅವ್ರವ್ರ ಸಂದರ್ಭಕ್ಕೆ ಅವ್ರು ಮಾಡ್ಕೊತಾ ಇದ್ದಾರೆ ಸ್ವಾರ್ಥಕ್ಕಿರಲಿ. ಅದನ್ನು ಹೇಳಿದ್ರೆ ರಾಮ ಜನ್ಮಭೂಮಿ ನಮ್ಗೆ ಪುಣ್ಯವಾದದ್ದು. ಯಾಕಂದರೆ ಇವತ್ತು ಎಷ್ಟೋ ಮಹಾನುಭಾವರು ಅದ್ರಗೋಸ್ಕರ ದುಡಿದು ಸೇವೆಗಳಾಗಿ ಹೊಟ್ಟೋದ್ರು. ಆದರೆ ಅವರು ಮರ್ತೋಗಿಲ್ಲ. ನಾವು ಗ್ಯಾಪ್ ಕಟ್ಕೊಂಡು ಹಿಂದೂಗಳು ನಾವು ಯಾವುದು ಎಲ್ಲಿವರೆಗೂ ನಾವು ರಾಮಾಯಣ ಮಹಾಭಾರತ ಹಿಂದಿನ ಪುರಾಣ ಹೇಗೆ ಇಟ್ಕೋಬೇಕು, ಮುಂದಿನ ಜನ್ರೇಷನ್ಗೆ ಅದನ್ನು ಜ್ಞಾಪಕ ಮಾಡ್ಕೋಬೇಕು. ಬಹಳ ಮುಖ್ಯವಾದ. ಯಾಕಂದರೆ ಜನ ಮರ್ತೋಗ್ತಾರೆ. ಯಾವುದೋ ಇವಾಗ ಈ ಕಂಪ್ಯೂಟರ್ ಕಾಲದಲ್ಲಿ ಏನಕ್ಕೆ ಅಂತ ಕನಿಷ್ಠ ಪಕ್ಷ ಒಂದು ಹೆಂಗ್ ಸ್ಟಿಕ್ಕರ್ ಕೂಡ ಇಡೋದು ಕಷ್ಟ. ಈ ಕಾಲದಲ್ಲಿ ಒಂದು ಇಷ್ಟು ಇಟ್ಕೊಂಡ್ಬರ್ತೀವಿ. ಯಾಕಂದ್ರೆ ನಾವು ಹಿಂದೂ ಅಂತಾರೆ, ಗೊತ್ತಾಗೋದೇ ಇಲ್ಲ. ಈ ಥರ ಇದ್ದಾಗ ನಾವು ಇಂಡಿಯನ್ಸ್ ಆಗಿದ್ದು, ನಾವು ಹಿಂದೂಗಳಾಗಿದ್ದು, ರಾಮ ಜನ್ಮಭೂಮಿಗೆ ನೀವು ಅಯೋಧ್ಯೆಗೆ ಹೋಗದಿದ್ರೂ ಪರವಾಗಿಲ್ಲ, ರಾಮನ ಜ್ಞಾನ ಮಾಡಿದ್ರೆ ಸಾಕು. ಒಂದು ಶ್ಲೋಕ ಇದೆ, ಶ್ರೀರಾಮ ರಾಮ ರಾಮೀತಿ ರಮೇ ರಾಮೇ ಮನೋಹರಿ ಸಹಸ್ರನಾಮ ತತ್ಪುಲ್ಲಂ ರಾಮನಾಮದೆ. ರಾಮನ ನೆನೆಸ್ಕೊಂಡ್ರೆ ಸಾಕು. ಅದೇ ಥರ ಆ ಥರ ರಾಮನ ಬಗ್ಗೆ ಜ್ಞಾನೋದಯ, ರಾಮ ಅನ್ನೋದು ಏನು, ಈಗಿನ ಪುರಾಣಕ್ಕೂ ಹಿಂದಿನ ಕಾಲಕ್ಕೂ ಕೂಡ ರಾಮಾಯಣ ಒಂದು ಒಬ್ಬ ಆದರ್ಶ ತಂದೆಯ ಪಿತೃವಾಕ್ಯ ಪರಿಪಾಲನೆ ಮಾಡಿದ ದಶರಥ ಮಗರಾಗಿ ರಾಮ ಜ್ಯೇಷ್ಠ ಪುತ್ರನಾಗಿ ಆ ಒಂದು ಪಾಲನೆ ಮಾಡಿದ. ಇವತ್ತು ಎಷ್ಟೋ ಜನ ತಂದೆ ತಾಯಿ ನೋಡ್ಕೊತಾರಾ? ನೋಡ್ಕೊಳ್ಳಲ್ಲ. ಅದೇ ಥರ ಹೆಂಡತಿ ಪಾಲನೆ ಮಾಡ್ತಾರಾ? ಧರ್ಮಪತ್ನಿ ಅಂತೆ ಬಿಟ್ಬಿಟ್ರೆ ಸಾಕು ಅಂತಾರೆ ಕೆಲವರು. ಆ ಥರ ಮಾಡ್ಕೋಬಾರ್ದು. ಈಗಿನ ಸಂದರ್ಭದಲ್ಲಿ ನಮ್ಮ ರಾಮನ ಪ್ರತಿದಿನ ನೆನೆಸ್ಕೊಳ್ಳಿ. ರಾಮ ಕಷ್ಟ ಬಿದ್ದದ್ದು ಯಾರೂ ಬಿಟ್ಟಿಲ್ಲ. ತಾಗದಲ್ಲಿ ರಾಮನ ಬಿದ್ದ ಕಷ್ಟ ಯಾರೂ ಕಷ್ಟ ಬಿದ್ದಿಲ್ಲ. ಅವರು ಕಷ್ಟ ಬಿದ್ದಿದ್ದು ಒಬ್ಬ ಸಾಧಾರಣ ಮನುಷ್ಯನಾಗಿ ಮಾಡಿದ. ಯಾಕಂದರೆ ನಮ್ಮ ಮುಂದಿನ ಜನರೇಷನ್ಗೆ, ಇಂದಿನ ಕಲಿಯುಗಕ್ಕೇನೋ ಒಳ್ಳೆಯದಾಗೋ ಉದ್ದೇಶಕ್ಕೆ ರಾಮ ಹತ್ತಿದ್ದು. ಮಹಾವಿಷ್ಣು ಪ್ರತಿರೂಪ ರಾಮ. ಆಂಜನೇಯ ಒಂದು ಶಿಶುವಿನ ಪ್ರತಿರೂಪ ಆಂಜನೇಯ. ನಾವು ಆಂಜನೇಯನ ಕೆಲವರು ಕೇವಲವಾಗಿ ಮಾತಾಡ್ತಾರೆ, ಅದು ತಪ್ಪು. ರಾಮಾಯಣ ಬಹಳ ಮುಖ್ಯವಾದದ್ದು. ಭಾರತೀಯರಾಗಿದ್ದು, ನಾವು ಹಿಂದೂಗಳಾಗಿದ್ದು, ನಾವು ಯಾವುದೇ ಪಕ್ಷತ್ವ ಅಂತ ಮುಖ್ಯ ಅಲ್ಲ, ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಬಹಳ ಮುಖ್ಯವಾದದ್ದು. ಅದನ್ನು ಎಷ್ಟು ಜನ ಗೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾದರೆ ಇವತ್ತು ಏನಾಗಿದೆ, ಜನ್ರೇಷನು ಎಲ್ಲ ಫಾಸ್ಟಾಗಿ ಹೋಗ್ಬಿಟ್ಟು ಏನು ಬೇಡ ಬಿಡಿ ಅನ್ನೋ ಮಟ್ಟಕ್ಕೆ ಬಂದಿದೆ. ದೇವ್ರು ನಮಸ್ಕಾರಗಳು ಈಗ ಬಂದುಬಿಟ್ಟಿದೆ, ಒಂದು ಕೈಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಜನ್ರೇಷನ್ನು ಬಿಡು ಸಿಗಲ್ಲ ಪಾಪ. ಯಾಕಂದರೆ ಮೊಬೈಲ್ ನೋಡಿಕೊಂಡೇ ಜೀವನ ಮಾಡಿದ್ಬಿಟ್ಟಿದೆ ನಮ್ಮ ಮಕ್ಕಳು, ನಮ್ಮ ಯುವಕರು. ಯಾವುದೇ ಮೊಬೈಲ್ ಇದ್ದರೆ ಸಾಕು, ನೆಟ್ ಇದ್ದರೆ ಸಾಕು. 5 ವರ್ಷದ ಮಗು ಅಷ್ಟೇ. ಮೊನ್ನೆ ಯಾವುದೋ ಒಂದು ಕೆಳಗೆ ಹೋಗಿದ್ದೀವಿ ನಾಮಕರಣಕ್ಕೆ, 9 ತಿಂಗಳು ಮಗು ಮೊಬೈಲ್ ನೋಡಿಕೊಂಡು ನಾಮಕರಣ ಮಾಡ್ಕೊಂಡಿದ್ದಾಳೆ. ನಂಬ್ತೀರಾ?
ಯಾರು ನಂಬರ್ ಇದರಲ್ಲಿ ರಾಜಕೀಯ ತಿರುಚಾಟ ಅಂದ್ರೆ ಮೋದಿ ವಿಚಾರಕ್ಕೆ ಕಾಂಗ್ರೆಸ್ ಅವರ ಒಂದು ಹೇಳಿಕೆ ಕೊಡುವಂಥದ್ದು ಎಲ್ಲೋ ಒಂದು ಕಡೆ ಇದು ತಪ್ಪು ಅಂತ ಅನ್ಸಲ್ವಾ? ಯಾಕಂದ್ರೆ ನೀವು ಹೇಳಿದಾಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ರಾಮನ್ ಬಗ್ಗೆ ಎಲ್ಲರಿಗೂ ಭಕ್ತಿ ಇರುವಂತದ್ದು, ಆದ್ರೆ ಇದನ್ನು ರಾಜಕೀಯ ತೆಗೆದುಕೊಂಡು ಹೋಗೋದು ಎಷ್ಟು ಸರಿ ಅಂತ ನಿಮ್ಗೆ? ಮೇಡಮ್ ಇದು ರಾಜಕೀಯ ಬರಲ್ಲ ಮೇಡಮ್, ಇವಾಗ ಇದು ಮನೆ ಕೆಲಸ. ಇವಾಗ ನನ್ನ ಮನೇಲಿ ನನ್ನ ಮಗನ ನಾನು ಕರೆಯೋಷ್ಟಿಲ್ಲ. ನಮ್ಮ ಮನೆ ಅನ್ಕೊಳ್ಬೇಕಿದು, ದೇಶ ಅನ್ನೋದು ನಮ್ಮ ಮನೆ. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಕರೆಯೋಷ್ಟಿಲ್ಲ, ನಾವೇ ತಿಳ್ಕೋಬೇಕು. ನಮ್ಮ ಮನೆಯಲ್ಲಿ ನನ್ನ ಮಗನ ನಾನು ಮದುವೆ ಕರೆಯೋಂಗಿದೆ, ಏನೋ ಒಂದು ಕಾರ್ಯಕ್ರಮ ಕರೆಯೋಂಗಿದೆ, ನನ್ನ ಮನೆ ಒಗ್ಗಟ್ಟೇನಿದೆ. ಇವಾಗ ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ನಾವು ಹಿಂದೂಗಳಾಗಿದ್ದರೆ ಎಲ್ಲ ಪಕ್ಷಗಳಿಗೆ ಹೇಳೋದು ಒಂದೇ ಮಾತು, ನೀವು ಹಿಂದೂಗಳಾಗಿದ್ದರೆ ಬರ್ಬೋದು. ನಿಮಗೆ ದೇವ್ರ ಮೇಲೆ ಭಕ್ತಿ ಇದ್ದರೆ ನಾವೇ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಗೆ ಓಟ್ ಕೊಡಿ ನೋಟ್ ಹಾಕಿ ಈ ಥರ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಬಿಟ್ಬಿಡಿ, ಆ ವಿಷಯನೇ ಬೇಡ. ನೀವು ಮಾನವೀಯತೆ ಇರೋರು, ನೀವು ಹಿಂದೂಗಳಾಗಿದ್ದರೆ ನೀವು ಖಂಡಿತ ಬರ್ಬೋದು. ಅದು ತಪ್ಪು. ಅಯೋಧ್ಯೆಗೆ ಹೋಗಿ ನೀವು ಸೇವೆ ಮಾಡಿಲ್ಲ ಅಂದಿಲ್ಲ, ಇಲ್ಲೇ ಒಂದು ರಾಮನಿಗೆ ಹೋಗಿ ನಮಸ್ಕಾರ ಮಾಡ್ಕೊಬನ್ನಿ, 1 ನಿಮಿಷ ಜಪ ಮಾಡಿ, ರಾಮನ ಬಗ್ಗೆ 1 ನಿಮಿಷ ಧ್ಯಾನ ಮಾಡಿ. ಇವಾಗ ಬೇರೆ ಕಡೆ ಎಲ್ಲ ಜಪ ಎಲ್ಲ ಮಾಡ್ತಾರಲ್ಲ, ರಾಮ ಜಪ, ರಾಮ ತಾರಕ ನಮ್ಮ ಮಂತ್ರ ಅಂತ, ಅದನ್ನು ನೀವು ಮಾಡೋಕ್ಕಾಗಲ್ಲ ಅಂದ್ಕೊಂತೀವಿ. ಎಲ್ಲರೂ ಅಯೋಧ್ಯಕ್ಕೆ ಹೋಗೋಲ್ಲ, ಫಸ್ಟ್ ಅವ್ರವ್ರ ಸಮಸ್ಯೆ ಆಗುತ್ತೆ. ಯಾಕಂದರೆ 22ನೇ ತಾರೀಕು ಎಲ್ಲ ತುಂಬ ಹತ್ರದಲ್ಲಿದೆ, ಎಷ್ಟು ಬೇಗನೆ ಯಾರೂ ಹೋಗೋಕ್ಕಾಗಲ್ಲ. ಅದು ಸುಳ್ಳು ಹೇಳ್ಬೋದು, ಅವ್ರ ಸಾರುಗಳು ಯಾರು ಹೇಳಿದ್ರು ಇವಾಗಲೇ ಹೋಗ್ತೀವಿ, ಅದೆಲ್ಲ ಕಷ್ಟ. ಯಾಕಂದರೆ ಮನೆ ಸಂಸಾರ ಎಷ್ಟೋ ಜೀವನ ಇರುತ್ತೆ. ನಾವು ಹೋಗದಿದ್ರು ಕೊನೆಯ ಪಕ್ಷ ಒಂದು ಸರ್ತಿ ರಾಮನ ನೆನೆಸ್ಕೊಳ್ಳಿ, ರಾಮನ ಜಪ ಮಾಡಿ, ರಾಮನ ನೆನೆಸ್ಕೊಳ್ಳಿ, ನಮ್ಮ ದೇವರು ಅನ್ನೋದು. ಯಾಕಂದ್ರೆ 40-60 ವರ್ಷದ ಕನಸು, ಇದಕ್ಕೆ ಓಡಾಡೋದು ಎಷ್ಟೋ ಜನ ಇದ್ದಾರೆ. ಪಾಪ ಅವರು ಇವತ್ತಿದ್ದರೂ ಸಂತೋಷ ಪಡ್ತಾಯಿದ್ರು, ವಾಜಪೇಯಿ ಇದ್ದರು ತುಂಬ ಸಂತೋಷ ಪಡ್ತಾಯಿದ್ರು. ಆದರೆ ಇವತ್ತು ವಾಜಪೇಯಿ ಇಲ್ಲ. ರಾಜಕೀಯವಾಗಿ ಅಂತಲ್ಲ, ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾ ಇರೋದು. ನಾವು ಯಾವುದಕ್ಕೂ ಓಟ್ ಹಾಕೋರೆ ಹೊರತು ಯಾರ ಜೊತೆನೂ ನಾವು ಓಡಾಡೋಕ್ಕೆ ಹೋಗಲ್ಲ. ಆದ್ದರಿಂದ ದಯವಿಟ್ಟು ಶ್ರೀರಾಮನವಮಿ ಯಾವತ್ತ ನಾವು ಹೇಗೆ ಪ್ರಶಂಸನೆ ಮಾಡ್ತೀವೋ ಅದೇ ಥರ ಅಯೋಧ್ಯೆಗೆ ಹೋಗದಿದ್ದರೂ ಹೋಗಿ. ಅಂದರೆ 100 ಜನ ಅಲ್ಲ, 1 ಕೋಟಿ ಜನ ಹೋಗಲಿ, ಬಸ್ಸುಗಳು ಫ್ರೀ, ಎಲ್ಲ ಫ್ರೀ ಇರ್ಬೋದು, ಟ್ರೈನ್ಗಳು ಫ್ರೀ ಇಲ್ಲ ಅಂತೇಳಿಲ್ಲ. ಅದು ನಮ್ಗೆ ಅನುಕೂಲ ಆಗೋತ್ತಿಲ್ಲ. ಕೊನೆ ಪಕ್ಷ ರಾಮನ ನೆನೆಸ್ಕೊಳ್ಳಿ. ನಾವು ಹಿಂದೂಗಳು ಇದ್ದೀವಿ ಅನ್ನೋದು ಜ್ಞಾಪಕ ಇದ್ರೆ ಸಾಕು ನಮ್ಮ ಜನಕ್ಕೆ, ಅದು ಬಹಳ ಮುಖ್ಯವಾದ ಮೇಡಮ್. ಯಾಕಂದರೆ ಹಿಂದೂಗಳು ನಾವು ಮರ್ತೋಗ್ತಾ ಇದ್ವಿ. ಎಲ್ಲ ಕಡೆ ನೋಡಿದು ನಮ್ಗೆ ಮರ್ಯಾದೆನೇ ಇಲ್ಲ, ಒಂದು ಕುಂಕುಮ ಇಟ್ಕೊಳ್ಳಲ್ಲ, ಒಂದು ಜ್ಞಾನನೇ ಇಲ್ಲ. ಅಟ್ಲೀಸ್ಟ್ ನಾವು ನಮಸ್ಕಾರ 2 ಕೈ ನಮಸ್ಕಾರ ಮಾಡ್ತೇವೆ ಒಂದು ಕಾಲದಲ್ಲಿ. ಈ ನಮಸ್ಕಾರ ಇಲ್ಲವೇ ಇಲ್ಲ. ಈ ನಮಸ್ಕಾರ ಬರೋದು ಒಂದೇ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ, ಆಮೇಲೆ ಯಾರೂ ಮಾಡಲ್ಲ. ನಮಗೂ ಅದು ಗೊತ್ತಿಲ್ಲ. ಅದು ಸಂಸ್ಕಾರ ಲಕ್ಷಣವೇ ಈ ನಮಸ್ಕಾರ. ಇದು ಜಾಸ್ತಿ ಜನಕ್ಕೆ ಮರ್ತೋಗಿದ್ದಾರೆ, ಇದು ಗೊತ್ತೇ ಇಲ್ಲ. ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ, ಶ್ಲೋಕ ಹೇಳಿದ್ರೆ, ಹಾಗೆಯೇ ರಾಮನ ಬಗ್ಗೆ ನಮನ ಮಾಡಿದ್ರೆ, ಹಿರಿಯರಿದ್ದಾರೆ. ಸರ್, ಅಯೋಧ್ಯೆ ಬಗ್ಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು, ರಾಮನ ಬಗ್ಗೆ ಏನು ಹೇಳ್ತೀರಾ? ರಾಮನ ಬಗ್ಗೆ ಏನು ಹೇಳಿದ್ರು ಸಾಲದು, ಎಷ್ಟು ಹೇಳಿದ್ರು ಸಾಲದು. ಯುಗದಿಂದ ನಡ್ಕೊಂಬಂದಿದ್ದೆ. ಈಗೂ ರಾಮನಿಗೆ ಒಳ್ಳೆ ಇದಿದೆ ಅಲ್ವಾ? ಅದರಿಂದ ರಾಮನ ಬಗ್ಗೆ ನಾವೇನು ಹೇಳೋದಕ್ಕೆ ನಮಗೆ ಪದಗಳೇ ಸಿಕ್ಕೋಲ್ಲ. ಅದರಿಂದ ನಾವು ಭಕ್ತಿಯಿಂದ ಇದು ಮಾಡಿದ್ರೆ ಎಲ್ಲಿ ಕೂತ್ಕೊಂಡು ರಾಮನಿಗಿಂತ ರಾಮನಾಮ ಇದೆಯಲ್ಲ ಅದು ಬಹಳ ಮುಖ್ಯ. ಒಂದು ಸಾರಿ ಈಗೇನೆ ಇದಾಯ್ತಂತೆ, ಏನು ಆಂಜನೇಯನಿಗೂ ರಾಮನಿಗೂ ಇದಾಗ್ತಂತೆ. ಇನ್ನು ಆಂಜನೇಯ ಏನು ಮಾಡ್ತಾನೆ, ನಾಮಸ್ಮರಣೆ ಮಾಡ್ತಾನೆ. ಅವನೇ ಬಂದು ಆಶೀರ್ವಾದ ಮಾಡಿದ್ರು ಅದು ಫಲಿಸೋಲ್ಲ. ಆದ್ದರಿಂದ ಹೇಳ್ತಾನೆ, ನೋಡಿ ಸ್ವಾಮಿ, ನಾಮಸ್ಮರಣೆಗೆ ಇಷ್ಟೊಂದು ಬೆಲೆ ಇದೆ. ಆದ್ದರಿಂದ ಕಲಿಯುಗದಲ್ಲಿ ಇದಕ್ಕೆ ನಾಮಸ್ಮರಣೆನೇ. ಸುಮ್ಮನೆ ಹೇಳ್ಕೊಂಡ್ರೆ ಸಾಕು. ಒಂದು ಸತಿ ನಾವೇನು ಅಡ್ಬಿದ್ದು ತೆಂಗಿನಕಾಯಿ ಹೊಡೆದು ಹೂನಾರ ಹಾಕಿ ಇದು ಮಾಡಬೇಕಾದಿಲ್ಲ. ಅದರಿಂದ ಕಲಿಯುಗದಲ್ಲಿ ನಾಮಸ್ಮರಣೆ ಮಾಡಿ, ಮತ್ತು ನಿಮ್ಮ ಕೈಯಲ್ಲಿ ಇದ್ದದ್ದು ದಾನ ಮಾಡಿ. ಇದೇ ದೇವರು. ಸುಮ್ಮನೆ ಹೋಗಿ ಅಲ್ಲಿದ್ದಾನೆ ಇಲ್ಲಿದ್ದಾನೆ ನಾವು ದೇವ್ರು ನೋಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟ. ಈ ದೇಶದಲ್ಲಿ 2024 ಜನವರಿ 22ರಂದು ನಡೆಯುತ್ತಿರುವ ಶ್ರೀರಾಮನ ಪಟ್ಟಾಭಿಷೇಕದಂತೆ ನಡೆಯುತ್ತಿರುವ ಈ ಒಂದು ರಾಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಹಬ್ಬವಾಗಿ ಪರಿಣಮಿಸಿದೆ. ದೇಶಾದ್ಯಂತ ಈ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೋಸ್ಕರ 500 ವರ್ಷಗಳ ಕಾಲ ಭಾರತೀಯರು ಕಾದಿರುವುದಂತೂ ಭಾಳ ದುರ್ದೈವವಾದ ಸಂಗತಿ. 500 ವರ್ಷಗಳ ಹಿಂದೆ ಅಂದಿನ ಮುಸ್ಲಿಂ ರಾಜ್ಯವಾಳುತ್ತಿದ್ದಂಥ ದೆಹಲಿ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಬಾಬರರು ನಮ್ಮ ದೇಶದ ಮೇಲೆ ದಾಳಿ ನಡೆಸಿ ಅಂದು ರಾಮ ಮಂದಿರವನ್ನು ಧ್ವಂಸ ಮಾಡಿದ್ದಂಥ ಒಂದು ಕರಾಳ ಇತಿಹಾಸ 500 ವರ್ಷಗಳ ನಂತರ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಭಾರತೀಯರಿಗೆ ಒಂದು ಹೆಮ್ಮೆಯಾಗುವಂಥ ಸಂಗತಿಯಾಗಿದೆ. 1992 ಜನವರಿ ಡಿಸೆಂಬರ್ 6ರಂದು ಈ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ಕಾರ್ಯ ಭಾಳವಾದಂಥ ಈ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾದಂಥ ಇತಿಹಾಸವಾದ ಆಗಿದ್ದರೂ
ಹಿಂದೂಗಳಿಗೆ ಇದು ಸಂಭ್ರಮದ ದಿನಾಚರಣೆಯಾಗಿತ್ತು. ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿದ್ದಂಥ ಕಲ್ಯಾಣ್ ಸಿಂಗರವರ ಒಂದು ನೇತೃತ್ವದಲ್ಲಿ ಈ ಕರಸೇವಕರು ಬಾಬರಿ ಮಸೀದಿಯ ಧ್ವಂಸ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದರು. ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ಪಿ ವಿ ನರಸಿಂಹರವರ ಸಹಕಾರ ಇದಕ್ಕೆ ಸಾಕ್ಷಿಭೂತಿಯಾಗಿತ್ತು. ಅದರಿಂದ ಇಂದಿನ ಸರ್ಕಾರವಾಗಿದ್ದಂಥ ಬಿ ಪಿ ಸಿಂಗ್ ಅಂತ ಸಮರ್ಥವಾದಂಥ ಪ್ರಧಾನಮಂತ್ರಿ ಈ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ನೆನಪು. ಅಂದಿನ ಲಾಲು ಪ್ರಸಾದ್ ಯಾದವ್ ಹಾಗೂ ಮಲಯಂ ಸಿಂಗ್ ಯಾದವ್ ಅವರು ಈ ಬಾಬರಿ ಮಸೀದಿಯ ಒಂದು ದೊಡ್ಡ ಹೋರಾಟಗಳಲ್ಲಿ ಅದ್ವಾನಿಯವರನ್ನು ಬಂಧಿಸಿದ ಕ್ಷಣ ಒಂದು ಸರ್ಕಾರವೇ ಪತನವಾದಂಥ ಈ ಇತಿಹಾಸ ಈ ದೇಶದಲ್ಲಿದೆ. ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ಸಂಪೂರ್ಣವಾದಂಥ ಅಲ್ಲದೆ ಅಪೂರ್ಣವಾದಂಥ ಬೆಂಬಲವನ್ನು ಈ ಚಳುವಳಿಯಲ್ಲಿ ಭಾಗವಹಿಸಿದರು. ಎಲ್ ಕೆ ಅದ್ವಾನಿಯವರ ನೇತೃತ್ವದಲ್ಲಿ ನಡೆದಂಥ ದೊಡ್ಡ ಹೋರಾಟ ಈ ದೇಶದ ಇತಿಹಾಸದಲ್ಲಿ ಬಾಬರಿ ಮಸೀದಿಯ ಧ್ವಂಸ ಕಾರ್ಯ ಭಾಳ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾಳ ಪ್ರಸಿದ್ಧವಾದಂಥ ಇತಿಹಾಸಕ್ಕೆ ಸಾಕ್ಷೀಭೂತವಾಗಿತ್ತು. ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂಥ ಇಂದಿನ ಸಂಭ್ರಮದ ವಾತಾವರಣ ದೇಶದ ಸಾಂಸ್ಕೃತಿಕ ಪ್ರಜ್ಞೆ ಹಾಗೂ ಧಾರ್ಮಿಕ ಪ್ರಜ್ಞೆಗೆ ಭಾಳ ದೊಡ್ಡ ಉದಾಹರಣೆಯಾಗಿದೆ. ಭಾರತೀಯರು ಸಂಭ್ರಮ ಪಡುವ ಈ ದಿವಸ ರಾಮನ ಪಟ್ಟಾಭಿಷೇಕದಂತೆ ಈ ದೇಶದಲ್ಲಿ ನಡೆಯುತ್ತಿರುವುದು ಭಾಳ ಸಂತೋಷಕರವಾದಂಥ ವಿಚಾರ. ಇದು ಮುಂದೆ ಇತಿಹಾಸದಲ್ಲಿ ಭಾಳ ದೊಡ್ಡ ಇತಿಹಾಸವಾಗಿ ನಿಲ್ಲುವಂಥ ಈ ಸುವರ್ಣ ದಿನವಾಗಿ ಶ್ರೀರಾಮ ಮಂದಿರದ ಉದ್ಘಾಟನೆ ಹಲವಾರು ಪ್ರಧಾನಮಂತ್ರಿಗಳು ಸೇರಿ ರಾಷ್ಟ್ರದ ಕ್ರೀಡಾಪಟುಗಳು, ಹಲವಾರು ಗಣ್ಯರು, ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಹಾಗೂ ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಂಥ ಬಹಳ ಲಕ್ಷಾಂತರ ಜನರು ಇದರ ವೀಕ್ಷಣೆಯನ್ನು ಮಾಡಿ ದೇಶಾದ್ಯಂತ ಸಂಭ್ರಮದ ವಾತಾವರಣ ಮೂಡಿದೆ. ನಮಸ್ತೆ. ಇದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತಿರೋದು ನಮ್ಮ ಹಿಂದೂಗಳ ಭಾಳ ಸಂತೋಷದ ವಿಷಯ. ಯಾಕಂದರೆ 500 ವರ್ಷಗಳ ಹಿಂದೆ ಬಾಬರ್ ಬಂದು ನಮ್ಮ ಹಿಂದೂ ದೇವಸ್ಥಾನ ನಾಶ ಮಾಡಿದ್ದ. ಅದು ನಮ್ಮ ರಾಮನ ರೂಪದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರು ಬಂದು ನಮ್ಮ ಹಿಂದೂಗಳ ಕನಸನ್ನು ನನಸು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಸಾವಿರಾರು ಹಿಂದೂಗಳ ಪ್ರಾಣಹರಣ ಇದು ದೇವಸ್ಥಾನ ಕಟ್ಟಬೇಕಾದ್ರೆ ಅದು ಈ ನಮ್ಮ ಪೀಳಿಗೆಯಲ್ಲಿ ಆಗ್ತಿರೋದು ಭಾಳ ಸಂತೋಷ ವಿಷಯ. ಎಲ್ಲರೂ ಜನವರಿ 22ನೇ ತಾರೀಕು ತಮ್ಮ ಮನೆಗಳಲ್ಲಿ ದೀಪ ಬೆಳಗಿಸೋದ್ರ ಮುಖಾಂತರ ನಮ್ಮ ರಾಮ ಮಂದಿರ ಉದ್ಘಾಟನೆಯನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ಲ ನಮ್ಮ ರಾಮ ಭಕ್ತಾದಿಗಳಿಗೆ ನಮಸ್ಕಾರ ತಿಳಿಸ್ತಾ ನಾನು ಯಾರು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಸ್, ರಾಮನ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿರುವಂಥದ್ದು. ಸೊ ನಮ್ಮ ಜೊತೆ ಬಹಳಷ್ಟು ಜನ ಇದ್ದಾರೆ. ಸರ್, ಈಗಾಗಲೇ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹಕ್ಕೆ ಒಂದು ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು, ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ? ಭಾಳ ಸಂತೋಷದ ವಿಚಾರ. ರಾಮ ಅಂತಂದರೆ ದೇವರಲ್ಲ, ನಮಗೊಬ್ಬ ಅವರ ಆದರ್ಶ ವ್ಯಕ್ತಿ. ಇದು ಯಾವುದೇ ಧರ್ಮ ಆಗಲಿ ಯಾವುದೇ ರೀತಿಯ ಜಾತಿ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ರಾಮನ ಒಂದು ಏನು ಅಂದರೆ ನಮ್ಮ ಭಾರತದಲ್ಲಿರೋ ಒಂದು ಹಿಂದೂ ಸಂಸ್ಕೃತಿ, ನಮ್ಮ ಏನು ಧರ್ಮದಿದೆ, ಅವನ ಆದರ್ಶಗಳನ್ನು ಅವನು ನಡೆದು ಬಂದ ದಾರಿಯ ಕಥೆಗಳೇನಿದೆ ಇವತ್ತಿಗೂ ನಮಗೆ ಪ್ರಸ್ತುತವಾಗಿದೆ. ಸೊ ಹಾಗಾಗಿ ರಾಮ ಅಂದರೆ ಬರೀ ನಾವು ದೇವರು ನಂಬಿಕೆ ಅನ್ನೋದು ಅದು ಇದ್ದೇ ಇದೆ. ಅವನ ಆದರ್ಶಗಳು ಏನಿದೆಯಲ್ಲ, ಅವ್ನು ನಡೆದು ಬಂದ ದಾರಿ ಇವತ್ತಿಗೂ ಅದೊಂದು ನಮಗೊಂದು ರೀತಿಯ ಒಂದು ಮೆಸೇಜು. ಹಾಗಾಗಿ ಅದು ನಮಗೆ ಎಲ್ಲರಿಗೂ, ಎಲ್ಲ ಸಮಾಜದಲ್ಲಿರೋ ಎಲ್ಲರಿಗೂ ನಾವು ದಿನನಿತ್ಯದ ಅಂದರೆ ಏನು ನಾವು ಒಂದು ಜೀವನ ಮಾಡ್ತೀವಿ ಅದೆಲ್ಲದಕ್ಕೂ ನಮ್ಗೆ ಅಪ್ಲೈ ಆಗುತ್ತೆ. ಹಾಗಾಗಿ ಅದೊಂದು ಭಾಳ ಒಂದು ಒಳ್ಳೆಯ ಇದು. ಅದು ಮಂದಿರ ಅನ್ನೋದು ನಮಗೆ ಎಲ್ಲ ಕಡೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ರಾಮ ಮಂದಿರ ಆಗ್ತಾ ಇದೆ ಅಂದರೆ ಅವನ ಆದರ್ಶಗಳು ನಮಗೆಲ್ಲರಿಗೂ ತಲುಪೋ ಒಂದು ವಿಷಯ ನಡೀತಾ ಇದೆ. ಅದನ್ನು ನಾವು ರೂಢಿಸ್ಕೋತಾ ಇದ್ದೀವಿ. ಹಾಗಾಗಿ ಆಮೇಲೆ ಭಾಳ ವರ್ಷದಿಂದ ಇದೊಂದು ಇದರಲ್ಲಿ ಇತ್ತು, ವಿವಾದದಲ್ಲಿತ್ತು. ಅದು ಯಾವುದೇ ರೀತಿಯ ಯಾವ ಸಮಾಜ ವಿರುದ್ಧನೂ ಅಲ್ಲ. ಇದು ನಮ್ಮದು ಭಾರತ ಅಂದಮೇಲೆ ಎಲ್ಲ ಸಮಾಜದಲ್ಲಿ ಎಲ್ಲರೂ ನಾವು ಅನ್ಯೋನ್ಯತೆವಾಗಿ ಇರಬೇಕಾಗುತ್ತೆ. ಎಲ್ಲ ಜಾತಿ ಇದ್ದೀವಿ, ಎಲ್ಲ ಧರ್ಮದವರು ಇದ್ದೀವಿ. ಇದು ಯಾರ ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದನ್ನು ಏನು ಜಾಸ್ತಿ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಇನ್ನೊಂದು ಆಗಲಿ ಮಾಡೋದು ಬೇಡ. ನಾಳೆ ಇನ್ನೊಂದು ಸಮಾಜದ ಏನೋ ಆದಾಗ ಅದೇ ಥರ ನಾವು ಅದನ್ನು ಸ್ವೀಕರಿಸಬೇಕು, ಅನ್ಯೋನ್ಯತೆಯಿಂದ ಬಾಳಬೇಕು. ಇದನ್ನು ಜಾಸ್ತಿ ವಿವಾದ ಮಾಡೋದಾಗಲಿ, ಬೇರೆಯವ್ರಿಗೆ ವಿರುದ್ಧವಾಗಲಿ ಏನೋದಾಗಲಿ ಏನೂ ಮಾಡೋದು ಬೇಡ. ಆಮೇಲೆ ಇನ್ನೊಂದೇನು ಅಂದರೆ ನಾವು ನಮ್ಮ ಒಂದು ಆಚರಣೆ, ನಮ್ಮ ಸಂಭ್ರಮಾಚರಣೆ ಸಮಯದಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ. ನಮ್ಮ ಸಮಾಜದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಹಾಗಾಗಿ ಇವತ್ತು ದೇಶ ಅಂತಲ್ಲ, ಇಡೀ ಪ್ರಪಂಚದ ವಿವಿಧ ಕಡೆ ರಾಮನ ಬಗ್ಗೆ ಒಂದು ಆದರ್ಶ ನಡೀತಾ ಇದೆ. ಸೊ ಹಾಗಾಗಿ ಒಂದು ಒಳ್ಳೆಯ ಬೆಳವಣಿಗೆ, ತುಂಬ ಸಂತೋಷದ ವಿಚಾರ. ನೀವು ಹೇಳಿದ್ರಿ ಸರ್, ರಾಜಕೀಯ ಕೆಸರಾಟ ಬೇಡ ಅಂತ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತು, ಕೆಲವರು ಈಗ ಪ್ರಧಾನಿ ಮೋದಿ ಸಾರಥ್ಯದಲ್ಲಿ ಇದು ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ ಅವರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಬಟ್ ನೀವೊಂದು ಪಾಯಿಂಟ್ ಹೇಳಿದರೆ, ಯಾರು ಕೂಡ ಆ ರೀತಿ ಮಾಡೋದು ಬೇಡ, ಎಲ್ಲರೂ ಸಮಾನವಾಗಿ ಸ್ವೀಕಾರ ಮಾಡಿ. ಏನು ಹೇಳ್ತೀರಾ ಮೆಸೇಜ್? ಇಲ್ಲ, ನಾನು ಯಾವುದೇ ಪಕ್ಷದ ಬಗ್ಗೆ ಪರ ಆಗಲಿ ವಿರೋಧವಾಗಲಿ ನಾನು ನಿಲುವನ್ನು ನೀಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ, ಒಂದು ಸಂವಿಧಾನದ ಒಂದು ಬೆಂಬಲಿಸುವಂಥ ವ್ಯಕ್ತಿಯಾಗಿ ಎಲ್ಲರಿಗೂ ಅವ್ರದ್ದೇ ಆದ ಕಾನೂನು ಮತ್ತು ಸಮಾಜದಲ್ಲಿ ಜವಾಬ್ದಾರಿ ಇರುತ್ತೆ.
ಆ ನಿಟ್ಟಿನಲ್ಲಿ ಎಲ್ಲರಿಗೂ ಅವರವರ ಧರ್ಮದ ಆಚರಣೆಗಳನ್ನು ಮತ್ತು ಅವ್ರ ಧರ್ಮದ ವಿಷಯಗಳನ್ನು ಪಾಲಿಸೋದಕ್ಕೆ ಅಂತ ಅವರವರಿಗೆ ಹಕ್ಕುಗಳಿದೆ. ಆ ನಿಟ್ಟಿನಲ್ಲಿ ಅಷ್ಟೇ ಮಾತಾಡ್ತೀನಿ. ನನಗೆ BJP ಕಾಂಗ್ರೆಸ್ಸು ಪ್ರಧಾನಿ ಮುಖ್ಯಮಂತ್ರಿ ಅಂದರೆ ಎಲ್ಲರಿಗೂ ನಮಗೆ ಗೌರವ ಇರುವಂಥ ವ್ಯಕ್ತಿಗಳೇ. ಸೊ ಆ ನಿಟ್ಟಿನಲ್ಲೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಹೊರತು ಯಾರು ವಿರುದ್ಧನೂ ಅಲ್ಲ, ಯಾರು ಪರ ಅಂತ. ಅದಕ್ಕೆ ನಾನು ಮುಂಚಿತವಾಗಿ ಹೇಳಿರೋದು. ನಾವು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಲಿ ಒಳ್ಳೆಯದು ಇದೆ, ಇದು ಇರುತ್ತೆ, ಎಲ್ಲನೂ ಅದನ್ನು ಸ್ವೀಕರಿಸಬೇಕು. ಒಂದು ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಏನು ಅಂತಂದರೆ, ಯಾವ ಧರ್ಮನೂ ಯಾವ ಜಾತಿನೂ ಶ್ರೇಷ್ಠ ಅಲ್ಲ. ಅದೆಲ್ಲ ಧರ್ಮ ಜಾತಿಗಳಲ್ಲೂ ಶ್ರೇಷ್ಠರಿದ್ದಾರೆ. ಯಾವುದೇ ಜಾತಿ ತೊಗೊಳ್ಳಿ, ಯಾವುದೇ ಧರ್ಮದಲ್ಲಿ ಒಳ್ಳೊಳ್ಳೆ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಆ ಶ್ರೇಷ್ಠ ವ್ಯಕ್ತಿಗಳು ಏನು ನಮಗೆ ಒಂದು ಸಂದೇಶ ನೀಡಿದ್ದಾರೆ ಅದನ್ನು ಅಳವಡಿಸ್ಕೋಬೇಕು. ಹಾಗಾಗಿ ಆಮೇಲೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಬಗ್ಗೆ ನಮಗೊಂದು ಗೌರವ ಇರಬೇಕು. ಆದಷ್ಟು ನಾವು ನಮ್ದು ಏನಿದೆ ನಾವು ನಮ್ಮ ಒಂದು ಕೊಡುಗೆ ಕೊಟ್ಟು ಸಮಾಜದ ಬಗ್ಗೆ ಒಳ್ಳೆಯದು ಮಾಡಿ ನಾವು ಬಾಂಧವ್ಯದಿಂದ ಇರಬೇಕು ಅನ್ನೋದೇ ಈ ಮುಖ್ಯವಾಗಿ ರಾಮನ ಸಂದೇಶ ಅಂತ ನನ್ನ ಅನಿಸಿಕೆ. ಇದು ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಹೇಳಿ ಅಮ್ಮ. ಮೋದಿ ಮಾಡಿರೋದು ಒಳ್ಳೇದೇ ಅಲ್ವಾ? ರಾಮನ ಉದ್ಘಾಟನೆ ಮಾಡೋದು ಎಂಥವ್ರಿಗೂ ಸಿಗೋದೇ ಕಷ್ಟ. ದೇವ್ರನ್ನ ಉದ್ಘಾಟನೆ ಮಾಡೋದ್ರಾಗ ಒಳ್ಳೇದಪ್ಪ. ದೇಶಕ್ಕೂ ಒಳ್ಳೇದು ಮಾಡೋರು ಅವರು. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಯ್ತದೆ. ಆ ಕ್ಷಣಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ? ಹಿರಿಯರಿದ್ದಾರೆ, ರಾಮನ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ? ರಾಮನ ಬಗ್ಗೆ ಭಾಳ ಖುಷಿ ಆಗ್ತಾ ಇದೆ ನೋಡಿ. ಈಗ ಅವನತಿ ಆಗ್ತಾ ಇದೆ ಹಿಂದೂ ಧರ್ಮ, ಅದೀಗ ಮತ್ತೆ ಪುನಃ ಉತ್ತೇಜನ ಆಗ್ತಾ ಇದೆ, ಅದು ಅಭಿವೃದ್ಧಿ ಆಗ್ತಾ ಇದೆ. ಆ ರಾಮ ಬರುವುದರಿಂದ ನಮ್ಮ ಹಿಂದೂ ಸಮಾಜ ಉದ್ಧಾರ ಆಗ್ತದೆ ಇನ್ನು ಮತ್ತೆ ಪುನಃ. ಎಷ್ಟು ವರ್ಷದಿಂದ ಈ ಕ್ಷಣಕ್ಕೆ ನೀವು ಕಾಯ್ತಾ ಇದ್ರೆ? ಅಂದರೆ ಅದು ರಾಮನ ವಿಗ್ರಹ ಉದ್ಘಾಟನೆ ಆಗುತ್ತೆ ಅನ್ನೋ ಮನೋಭಾವನೆ ಇತ್ತ ನಿಮಗೆ? ಹೌದು, ಇತ್ತು, ಭಾಳ ವರ್ಷದಿಂದನೇ ಇತ್ತು. ಆ ಅದ್ವಾನಿಯವರು ಮಾಡಿರೋ ಇದ್ರೆ ಆ ಟೈಮ್ನಿಂದ ಆಗಬೇಕಿತ್ತು. ಆದರೆ ಕಾನೂನು ತೊಡಕುಗಳು ಇರ್ತದಲ್ವಾ, ಅದನ್ನು ಪರಿಹರಿಸಿ ಈಗ ಇದಾಗಿದೆ. 22ಕ್ಕೆ ದಿನಾಂಕ ಕೂಡ ನಿಗದಿ ಆಗಿರುವಂಥದ್ದು. ಆ ದಿನ ನೀವು ಯಾವ ರೀತಿ ಆರಾಧನೆ ಮಾಡ್ತೀರಾ? ನಾವು ನಮ್ಮ ಮನೆಗಳಲ್ಲಿ ಹಬ್ಬದ ವಾತಾವರಣವನ್ನು ಮಾಡ್ತೀವಿ. ಹೌದು, ಮಾಡಲಿಕ್ಕೆ ಮಾಡ್ತೀನಿ. ದಿನ ಅದೇನೆ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಿ ಹೋಗೋದವರು ಅದೇನೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮನೇಯ. ನಾನು ಬೆಳಿಗ್ಗೆ ವಾಕಿಂಗ್ ಹೋಗುವಾಗಲೂ ಅದನ್ನೇ ಹೇಳ್ತಾ ಹೋಗೋದು. ಅವನೇ ನಮಗೆ ರಕ್ಷಣೆ, ಇನ್ಯಾರನ್ನು ನಾನು ನಂಬಲ್ಲ, ಅವನೇ ನಮಗೆ. ಈಗ ರಾಜಕೀಯ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ ಅವರು ಹೇಳ್ತಾರೆ ಒಂದು, BJP ಅವರು ಒಂದು ಹೇಳ್ತಾರೆ. ರಾಜಕೀಯದ ಬಗ್ಗೆ ಮಾತಾಡೋಷ್ಟು ನಾನೊಂದು ದೊಡ್ಡವಳಲ್ಲ, ಮಾತಾಡೋಕ್ಕೆ ಹೋಗಲ್ಲ, ಬೇಡ, ನನಗೆ ರಾಮನೇ ಸಾಕು. जय श्री राम, राम जी री दर्शन करवारी इच्छा पूरी कर दियो, मम कामना पूरी कर दियो. जय श्री राम, जय श्री राम, जय. ನಮ್ಮ ಅಮ್ಮಾಜಿ ಅವರು ಹೇಳ್ತಾ ಇದೆ, ಅದು ರಾಮ ಮಂದಿರ ಇದೆಲ್ಲ, ಇದು ಆಗಿದೆಲ್ಲ ಓಪನಿಂಗ್ ಆಗೋ ದಿವಸ ಹೋಗಬೇಕು, ಇಲ್ಲ ಆಮೇಲೆ ದರ್ಶನ ಮಾಡೋದು ತುಂಬ ಇಷ್ಟ ಇದೆ. ಯಾಕೆಂದ್ರೆ ಜೈ ಶ್ರೀ ರಾಮ್ ನಮ್ಮದು ಒಂದು ಹಿಂದೂ ಇದು ಇದೆ, ಎಲ್ಲ ಜಾತಿಯವರು ಬರಬೇಕು ಹಂಗೆ ಇದೆ. ಮತ್ತು ಆ ಥರನೇ ಇದು ದೇವ್ರದ್ದು ಒಂದು ರಾಮ ಮಂದಿರ ಅಂದೇ ಆಗ್ತಾಯಿದೆ 500 ವರ್ಷದಿಂದ. ಅದು ನೋಡೋಕ್ಕೆ ತುಂಬ ಜನ ಖುಷಿ ಬೀಳ್ತಾ ಇದೆ, ತುಂಬ ಜನ ಬರೋಕ್ಕೆ ಇದು ಆಗ್ತಾಯಿದೆ. ಅದಕ್ಕೆ ಅಮ್ಮಾಜಿಗೇನು ಹೋಗಬೇಕು, ತುಂಬ ಇದು ಇದೆ, ಇಷ್ಟ ಇದೆ. ಹಂಗೇನು ನಮ್ಮ ಅಯ್ಯಪ್ಪ ಸ್ವಾಮಿ 10 ವರ್ಷದಿಂದ ಹೋಗ್ತಾ ಇದೆ. ಅವರು ರಾಮ್ಜಿ ಅವತಾರ ಇದೆ. ಅವ್ರು ಅಲ್ಲಿ ಹೋಗೋ ಟೈಮ್, ಫಸ್ಟ್ ಟೈಮ್ ಹೋಗೋ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇತ್ತು. ಆಮೇಲೆ ಹೋಗೋ ಟೈಮ್ ಗೊತ್ತಾಯಿತು, ಅಷ್ಟು ನಮಗೆ ಒಳ್ಳೆ ಆಗ್ತಾಯಿದೆ. ಅಯ್ಯಪ್ಪ ಸ್ವಾಮಿ ಹೋಗೋಕ್ಕೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆ ಆಗುತ್ತೆ. ಮನ್ಸತಿ ಮಾಲ ಹಾಕೊಂಡು ಹೋಗೋದಿಲ್ಲ, ನಮ್ಮಲ್ಲಿ ಏನು ಇರತ್ತೆ ಮನಸ್ಸಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಹಂಗೆ ಆ ಥರ ದೇವರು ಇದೆ. ಇದು ಆ ಥರನೇ ಸೇಮು ರಾಮ ಮಂದಿರ ಇದೆ, ಆ ಥರನೇ ಎಲ್ಲ ಜನ ಇಷ್ಟಪಡ್ತಾ ಇದೆ ಸರ್. ಅಯೋಧ್ಯೆಯಲ್ಲಿ ರಾಮ ವಿಗ್ರಹಕ್ಕೆ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು, ಏನು ಹೇಳೋಕೆ ಇಷ್ಟಪಡ್ತೀರಾ? ಇಲ್ಲ, ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ನಾವು ಇವಾಗ ಎಷ್ಟು ಬೇಗ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡೋಣ ಅಂತ ಇದ್ದೀವಿ, ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ. ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ಎಷ್ಟು ವರ್ಷದಿಂದ ಈ ಕ್ಷಣಕ್ಕೆ ಕಾಯ್ತಾ ಇದ್ರಿ? ಎಷ್ಟೋ ವರ್ಷ ನಮ್ಮ ಬರ್ತಾಗಿಂದ ನಾವು ರಾಮಗೋಸ್ಕರ ತುಂಬ ಕಾಯ್ತಾ ಇದ್ದೀವಿ. ಇವಾಗ ಅನ್ಕೊಂಡಿದ್ದೀವಿ ಹೋಗಬೇಕು, ಎಷ್ಟು ಬೇಗ ಹೋಗ್ಬಿಟ್ಟು ನಾವೆಲ್ಲ ದರ್ಶನ ಮಾಡಿ. ರಾಮ ಸೀತೆ ಬಗ್ಗೆ ಹೇಳೋದಾದರೆ ನಿಮ್ಗೆ ಗೊತ್ತಿರೋ ಪ್ರಕಾರ? ರಾಮ ಸೀತೆ ಅಂದರೆ ಒಂದು ನಮಗೆಲ್ಲರಿಗೂ ಏನಾದರೂ ಯಾರ್ದಾದ್ರೂ ಎಕ್ಸಾಂಪಲ್ ಇರಬೇಕು ಅಂದರೆ ರಾಮ ಸೀತೆ. ಆ ಕಪ್ಪಲ್ಗಾಗಲಿ ಅಥವಾ ಯಾರಿಗೋಸ್ಕರ ಆಗಲಿ ಅವ್ರ ಥರ ನಾವಿರಬೇಕು. ಯಾವ ಥರ ರಾಮ ಸೀತೆಗೋಸ್ಕರ ಇದ್ರಿ, ಸೀತೆ ರಾಮಗೋಸ್ಕರ ಇದ್ದರು ಅಂತ ನಾವು ಒಂದು ಎಕ್ಸಾಂಪಲ್ ಇರ್ಬೋದು. ಹಾಂ, ನೀವು ಫ್ಯಾಮಿಲಿ ಹೋಗ್ತಾ ಇದ್ದೀರಾ? ಹಾಂ, ಹೋಗಬೇಕು ಅಂತ ಇದ್ದೀವಿ, ಹೋಗಲೇಬೇಕು. ಈಗಿಲ್ಲ ಅಂದರೆ ನೆಕ್ಸ್ಟ್ ಅದು ಯಾವಾಗಾದರೂ ಹೋಗ್ತೀವಿ. ಇವ್ರ ಮಮ್ಮಿ ನಾವೆಲ್ಲವೂ ಹೋಗ್ಬೇಕು, ಮಮ್ಮಿ ವಿತ್ ಫ್ಯಾಮಿಲಿ. ಏನು ಹೇಳ್ತೀರಮ್ಮ ರಾಮನ ಬಗ್ಗೆ? ಜಯ ಶ್ರೀರಾಮ್, ಜಯ ಶ್ರೀರಾಮ್. ಎಸ್, ನಾನು ಈಗಾಗಲೇ ಹೇಳಿದೆ, ರಾಮನಂತ ಮಗುವನ್ನು ಪಡೆಯೋದಕ್ಕೆ ಬಹಳಷ್ಟು ಮಹಿಳೆಯರು ಕೂಡ ಖುಷಿ ಪಡ್ತಾ ಇರುವಂಥದ್ದು, ಗರ್ಭಿಣಿ ಮಹಿಳೆಯರು. ಸೊ ಇಲ್ಲೊಬ್ರು ಮಹಿಳೆ ಕೂಡ ಇದ್ದಾರೆ. ಸೊ ಈಗಾಗಲೇ ಅವ್ರು ನಮ್ಗೆ ಹೇಳಿದರು, ಅಂದರೆ ನಮಗೆ ಪ್ರೌಡ್ ಆಗುತ್ತೆ ಅಂತ. ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗ ರಾಮನ ವಿಗ್ರಹಕ್ಕೆ ದಿನಗಣನೆ ಶುರುವಾಗಿರುವಂಥದ್ದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ 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 ಸಂತೋಷ. ಆ ದಿನ ನಮಗೆ ಫೆಸ್ಟಿವಲ್ ಮೇಡಮ್, ಆನ್ ದಟ್ ಡೇ
ಯಾಕೆಂದರೆ ನಾವು ತುಂಬ ಹಿಂದೂ, ಅದರಲ್ಲಿ ಬ್ರಾಹ್ಮಿನ್ ಆಗಿ ಅದು ರಾಮನಾಮ ಇದು ಕೋಟಿ ಇದು ಬರಿತಾ ಇದ್ದೀವಿ ಬುಕ್. ಆ್ಯಕ್ಚುಲಿ ತುಂಬ 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 ಸಂತೋಷದ ವಿಷಯ. ನೀವು ಬುಕ್ಸು ಬರಿತಾ ಇದ್ದೀರಾ ಅಂದರೆ ಯಾವಾಗ ಶುರು ಮಾಡಿದ್ದೀರಾ? ನಾವು ವರ್ಷಗಟ್ಟಲೆಯಿಂದ 3-4 ಬುಕ್ ಬರೆದಿರೋದು ಆಲ್ರೆಡಿ ಇದೆ. ಅದೆಲ್ಲ ರಾಮ ಮಂದಿರ ಇದರಲ್ಲಿ ಕೇಳಿದ್ವಿ, ಇಲ್ಲೆಲ್ಲೂ ತೊಗೊಳ್ಳಲ್ಲ ಅಂತ, ಡೈರೆಕ್ಟ್ ಅಲ್ಲೇ ಟ್ರಸ್ಟ್ ಇದಕ್ಕೆ ಕಳಿಸಿ ಅಂತ. ನೋಡಬೇಕು ಮೇಡಮ್, ಆನ್ಲೈನಲ್ಲಿ ಕಳಿಸೋದಕ್ಕೆ ನೋಡಬೇಕು. ನಾವು ಡೈಲಿ ರಾಮಕೋಟಿ ಇದ್ರದ್ದು ಶ್ರೀರಾಮ ಇದು ಬರಿತಾ ಇದ್ದೀವಿ. ಮುಂಚೆಯಿಂದ ವರ್ಷಾನುಗಟ್ಲೆಯಿಂದ ಬರಿತಾ ಇದ್ದೀವಿ. ಈಗ ಇದು ಅಯೋಧ್ಯೆ ಇದರಿಂದ ಅಂತಲ್ಲ, ಬಟ್ ಇದು ತುಂಬ ತುಂಬ ಸಂತೋಷದ ವಿಷಯ ಮೇಡಮ್. ರಾಮ ಭಕ್ತೇನಾ ಅಂದರೆ ನೀವು ರಾಮನ ಆರಾಧನೆ ಮಾಡೋದಾ ಅಥವಾ ಹೇಗೆ? ಕೃಷ್ಣ ಎಲ್ಲ ಪೂಜೆ ಮಾಡ್ತೀವಿ. ಕೃಷ್ಣ ಪ್ರಮುಖವಾಗಿ ಈಗ ನೀವು ಮಹಿಳೆ, ಈಗ ನಿಮಗೇನು ಗೊತ್ತು, ಗರ್ಭಿಣಿಯರು ಈ ಸಂದರ್ಭದಲ್ಲಿ ಅದೇ ಡೇಟ್ಗೆ ಡೆಲಿವರಿ ಆಗಬೇಕಂತ ರಿಜಿಸ್ಟರ್ ಮಾಡಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದರ ಬಗ್ಗೆ? ಆ ಮಗು ತುಂಬ ತುಂಬ ಭಾಗ್ಯಶಾಲಿ. ಹಂಗೇನಾದರೂ ಹುಟ್ಟಿದ್ರೆ ಸೀರಿಯಸ್ಲಿ ಮೇಡಮ್ ಆನ್ ದಟ್ ಡೇ ತುಂಬ ಒಳ್ಳೆಯ ದಿನ ಮಾತ್ರ. ನಾವು ನಮ್ಮ ಮನೇಲಿ ಹಬ್ಬನೇ ನಾವು ಮಾಡೋದು ಆ ದಿನ 22ನೇ ತಾರೀಕು. ವಿ ಆರ್ ವೇಟಿಂಗ್ ಆನ್ ದಟ್ ಡೇ. ಕಾಯ್ದಷ್ಟು ವಾದ ವಿವಾದಗಳಾಯಿತು. ಆಮೇಲೆ ನಿಮಗೇನೆ ಗೊತ್ತು, ಒಂದೊಂದು ಪಕ್ಷದವರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾವು ಅದೇ ಮೇಡಮ್, ಅದು ಅವ್ರ ವೇ ಆಫ್ ಥಿಂಕಿಂಗ್ ಇದು ಅಷ್ಟೇ. ಬಟ್ ನಾವು ಮೋದಿಜಿ ಅಭಿಮಾನಿ ಯಾವತ್ತಿದ್ರೂ ಅಷ್ಟೇ. ಆ ಪಾರ್ಟಿ ಗಿರ್ಟಿ ಎಲ್ಲ ನಾವು ತೊಗೊಳ್ಳೋದಿಲ್ಲ, ಯಾವಿದು ತೊಗೊಳ್ಳಲ್ಲ. ನಾವು ಮೋದಿಯವರ ಅಭಿಮಾನಿ ಅಷ್ಟೇ. ಮೇಡಮ್ ಈಗ ಏನು ಹೇಳ್ತೀರಾ ರಾಮನ ಬಗ್ಗೆ? ರಾಮನ ಬಗ್ಗೆ ಅಂದರೆ ನಮ್ಮ ಸಂಪ್ರದಾಯ, ಅದು ನಮ್ಮ ದೇವರು ಹಿಂದೂ, ಅದು ಸ್ಥಾಪನೆ ಆಗ್ತಾ ಇರೋದು ತುಂಬ ಸಂತೋಷ. ಇನ್ನು ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಅದಲ್ಲ. ಸೊ ನೀವು ಆ ದಿನಕ್ಕೆ ಕೌತುಕದಿಂದ ಕಾಯ್ತಾ ಇದ್ದೀರಾ ಹೇಗೆ? ಹೌದು, ಎಷ್ಟು ವರ್ಷದ ಕನಸು ನಮ್ಮ ಹಿಂದಿನ ತಂದೆ ತಾತ ಅವರೆಲ್ಲ ಪ್ರಯತ್ನ ಪಟ್ಟೂ ಆಗದೇ ಇರೋದು ಈಗ ನಡೀತಾ ಇದೆ ಅನ್ನೋದು ತುಂಬ ಸಂತೋಷ. ಎಸ್, ಇದು ಜನರ ಅಭಿಪ್ರಾಯ ಆಗಿತ್ತು. ಈಗಾಗಲೇ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಉದ್ಘಾಟನೆಗೆ ಕ್ಷಣಗಣನೆ ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ಬಹುತೇಕ ಜನರು ಕೂಡ ಯಾರು ಕೂಡ ರಾಜಕೀಯವಾಗಿ ಇದನ್ನು ಬಿಂಬಿಸಬೇಡಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಅದೇನೇ ಇರಲಿ, ರಾಮನ ವಿಗ್ರಹ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲರೂ ಕೂಡ ಕಾತುರದಿಂದ ಆ ಕ್ಷಣಕ್ಕೆ ಕಾಯ್ತಾ ಇರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಬಹಳಷ್ಟು ಗರ್ಭಿಣಿ ಮಹಿಳೆಯರು ಅದೇ ಡೇಟ್ರಂದು, ಅಂದರೆ ರಾಮನ ಹೆಸರಿನಲ್ಲಿ ಮಗು ಕೂಡ ಜನನ ಆಗಬೇಕಂತ ಈಗಾಗಲೇ ಡೇಟನ್ನು ಕೂಡ ನಿಗದಿ ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಈಗಾಗಲೇ ಎಲ್ಲೆಡೆ ಒಂದು ರಾಮನ ಪುಣ್ಯ ಸ್ಮರಣೆ ಕೂಡ ಆಗ್ತಾ ಇದೆ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.